ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಕುರಿತು ಸಾಕಷ್ಟು ಜನಕ್ಕೆ ಡೌಟ್ ಇರುವಂತದ್ದು. 30ನೇ ಕಂತಿನ ಹಣ ಈಗಾಗಲೇ ಹಣ ಜಮಾ ಆಗಿದೆಯಾ, ಹಣ ಜಮಾ ಆಗಿಲ್ವಾ, ಯಾಕೆ ನಮಗೆ ಮೇ ತಿಂಗಳಲ್ಲಿ 2,000 ಹಣನೂ ಸಹ ಬಂದಿಲ್ಲ, ನಮ್ಗೇನಾದ್ರೂ 4,000 ಹಣ ಬರುತ್ತಾ ಏನು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಕಷ್ಟು ಡೌಟ್ಸ್ ಆದ್ರೆ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 30ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಏನು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಮೇ ತಿಂಗಳಲ್ಲಿ ಹಣ ಯಾಕೆ ಜಮಾ ಆಗಿಲ್ಲ ಏನು ಅಂತ ಹೇಳಿ ಎಲ್ಲ ತರಹದ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಪ್ರತಿನಿತ್ಯನೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನ ಪಡ್ಕೋತಾ ಇರ್ತೀರಾ. ನೋಡಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ನಾವು ಲಾಸ್ಟ್ ಮಂತ್ ಅಲ್ಲಿ ನೋಡೋದಾದ್ರೆ ಏಪ್ರಿಲ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 28, 29ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಾ ಬಂತು. 2 ತಿಂಗಳ ಹಣ ಅಲ್ಲಿ ಒಟ್ಟಿಗೆ 4,000 ಹಣ ಆದ್ರೆ ಜಮಾ ಆಯ್ತು ಏಪ್ರಿಲ್ ತಿಂಗಳಲ್ಲಿ. ಏಪ್ರಿಲ್ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಬಂದ್ಬಿಟ್ಟು 2,000 ಜಮಾ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿ ಬಂದ್ಬಿಟ್ಟು 2,000 ಆದ್ರೆ ಹಣ ಜಮಾ ಆಯ್ತು. ಬಟ್ ಪ್ರತಿಯೊಬ್ಬರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ ಅಂದ್ರೆ ಮೇ ತಿಂಗಳಲ್ಲಿ ಮೊದಲನೇ ವಾರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಸಹ ಎಕ್ಸ್ಪೆಕ್ಟ್ ಅನ್ನ ಮಾಡಿದ್ರು. ಯಾಕೆ ಅಂತ ಅಂದ್ರೆ ಸೊ ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಅಲ್ಲಿ ಕೆಲವೊಂದ್ಸಲಿ ಏನಾಗ್ಬಿಡ್ತು, ಒಂದ್ಸಲಿ 2,000 ಹಣ ಹಾಕಿದ್ರೆ 2 ತಿಂಗಳು ಬಾಕಿ ಇರ್ತಿತ್ತು, 3 ತಿಂಗಳು ಬಾಕಿ ಇರ್ತಿತ್ತು. ಬಟ್ ಈ ವರ್ಷ ನಾವು ನೋಡೋದಾದ್ರೆ ಜನವರಿಯಿಂದನೂ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾನೆ ಇದೆ. ಈವನ್ ಪೆಂಡಿಂಗ್ ಇರುವಂತಹ ಟೈಮ್ ಅಲ್ಲಿ ಕೆಲವೊಂದು ಮಂತ್ಸ್ 4,000 ಹಣ ಆದ್ರೆ ಬಂದಿರುವಂತದ್ದು. ಸೊ ಅದರ ಪ್ರಕಾರ ನೋಡ್ಕೊಂಡು ನಾವು ಮೇ ತಿಂಗಳಲ್ಲಿ 100% ಆಗಿ ಇಲ್ಲಿ ಫಲಾನುಭವಿಗಳಿಗೆ ಅಟ್ಲೀಸ್ಟ್ 2,000 ಬಂದೇ ಬರುತ್ತೆ, 30ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ವಿ. ಬಟ್ ಇದೀಗ ಏನ್ ಅಪ್ಡೇಟ್ಸ್ ಬರ್ತಿದೆ ಅಂತ ಅಂದ್ರೆ ನಾವು ಇದುವರೆಗೂ ನೋಡೋದಾದ್ರೆ ಇವತ್ತು ನೀವು ವಿಡಿಯೋ ಏನ್ ನೋಡ್ತಿದ್ರ ಇವತ್ತಿನ ಒಂದು ಡೇಟ್ ವರೆಗೂ ನೋಡೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 30ನೇ ಕಂತಿನ ಹಣ ಇದುವರೆಗೂ ಸಹ ಯಾರ ಒಬ್ಬರಿಗೂ ಹಣ ಆದ್ರೆ ಜಮಾ ಆಗಿಲ್ಲ. ಯಾಕೆ ಜಮಾ ಆಗಿಲ್ಲ ಏನು ಅಂತ ಅಂದ್ರೆ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಯಾಕಂತ ಅಂದ್ರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಣ ಜಮಾ ಮಾಡೋದ್ರಿಂದ ಸೊ ಕೆಲವೊಂದು ಟೈಮು ಇಲ್ಲಿ ಬಂದ್ಬಿಟ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್, ಫೈನಾನ್ಸ್ ಏನಾದ್ರು ರಿಲೇಟೆಡ್ ಇಶ್ಯೂ ಇತ್ತು ಅಂತ ಅಂದ್ರೆ ಅವಾಗ ಬೇಕಿದ್ರೆ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಮಗೂ ಸಹ ಗೊತ್ತಿರುವಂತದ್ದೇ. ಅವರು ಅಮೌಂಟ್ ಯಾವಾಗ ಡಿಲೇ ಆಗುತ್ತೋ ಜಮಾ ಮಾಡೋದು ಅವಾಗೂ ಅವರು ಹೇಳುವಂತಹ ರೀಸನ್ ಆದ್ರೆ ಇದಾಗಿರುತ್ತೆ. ಸೊ ಹಾಗಿದ್ರೆ ಈ 30ನೇ ಕಂತಿನ ಹಣ ಏನಿದೆ 2,000 ಹಣ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿದೆಯಾ, ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆಯಾ ಅಂತ ಅಂದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗಿಲ್ಲ. ಬಟ್ ರೀಸೆಂಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ 30ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ಲ ತರದ ಸಿದ್ಧತೆಗಳನ್ನ ನಾವು ಮಾಡಿದ್ದೇವೆ, ಹಣ ಬಿಡುಗಡೆ ಮಾಡಿದ್ದೇವೆ. ಇನ್ನು ಡಿಬಿಟಿ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ನಾವು ಈ ತರ ನೋಡೋದಾದ್ರೆ ಈ ತಿಂಗಳಲ್ಲಿ ಬಂದ್ಬಿಟ್ಟು ನನಗನ್ಸಿರೋ ಮಟ್ಟಿಗೆ ಮೇ ತಿಂಗಳಲ್ಲಿ ನಿಮ್ಗೆ ಯಾವುದೇ ತರಹದ 4,000 ಹಣ ಆದ್ರೆ ಜಮಾ ಆಗೋದಿಲ್ಲ. ಖಂಡಿತವಾಗ್ಲೂ 2,000 ಹಣ ಆದ್ರೆ ಜಮಾ ಹಾಗೆ ಆಗುತ್ತೆ. ಸೊ ಈಗ ಸ್ಟಾರ್ಟ್ ಮಾಡಿದ್ರು ಇನ್ನು ಕೇವಲ 10 ದಿನ ಇರುವಂತದ್ದು. ಸೊ 10 ದಿನ ಇನ್ನೊಂದು ಮುಂದಿನ ತಿಂಗಳಲ್ಲಿ ಇನ್ನೊಂದು 5 to 10 days ಆಗುತ್ತೆ. ಸೊ ಅಷ್ಟರ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಆದ್ರೆ ಜಮಾ ಆಗುತ್ತೆ. ಬಟ್ ಡೆಫಿನೆಟ್ಲಿ ಏನು ಅಂತ ಅಂದ್ರೆ ಒಂದು ನಿಮಗೆ ಖುಷಿ ವಿಚಾರ, ಮೇ ತಿಂಗಳಲ್ಲಿ ಹಣ ಜಮಾನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಯಾರನ್ನು ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ಅತಿ ಶೀಘ್ರದಲ್ಲೇ ಇವತ್ತೋ ಇಲ್ಲ ಅಂತಂದ್ರೆ ನಾಳೆನೇ ಹಣ ಜಮಾ ಮಾಡ್ತಾರೆ. ಯಾಕಂತ ಅಂದ್ರೆ 4 to 5 days ಬ್ಯಾಕ್ ಹೇಳಿದ್ದಾರೆ ನಾವು ಹಣ ಬಿಡುಗಡೆ ಮಾಡಿದ್ದೇವೆ, ಇನ್ನು ಡಿಬಿಟಿ ಮುಖಾಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ 28, 29ನೇ ಕಂತಿನ ಹಣ ಯಾರೆಲ್ಲ ಪಡ್ಕೊಂಡಿದ್ರ, 30ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರ, ನಿಮ್ಗೆ 30ನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ಒಂದು ತಿಂಗಳಲ್ಲಿ ಜಮಾ ಆಗುತ್ತೆ. ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿದೆ. ಡಿಬಿಟಿ ಮುಖಾಂತರ ಒಂದು ಪ್ರೋಸೆಸ್ ಆದ್ರೆ ಶುರು ಆಗ್ಬೇಕು. ಒಂದ್ಸಲಿ ಡಿಬಿಟಿ ಮುಖಾಂತರ ಏನಾದ್ರೂ ಪ್ರೋಸೆಸ್ ಶುರು ಆಯ್ತು ಅಂತ ಅಂದ್ರೆ 15ರಿಂದ 20 ದಿನಗಳ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ ಆದ್ರೆ ಜಮಾ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ 30ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ. ಇನ್ನು ನೆಕ್ಸ್ಟ್ ಡಿಬಿಟಿ ಮುಖಾಂತರ ಜಮಾ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಆಗುತ್ತೆ. ಇವತ್ತು ಇಲ್ಲ ಅಂತಂದ್ರೆ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆದ್ರೆ ಬರುತ್ತೆ. ಅಂಡ್ ಇನ್ನೊಂದು ಫಲಾನುಭವಿಗಳು ಪ್ಲೀಸ್ ನೀವೇನೆ ಕನ್ಫರ್ಮ್ ಮಾಡಬೇಕು. ಏನಂತ ಅಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಹೇಳಿದ್ದಾರೆ, ನಾವು ಹಣ ಎಲ್ಲಾ ತರಹದ ಬಿಡುಗಡೆ ಮಾಡಿದ್ದೇವೆ, ಎಲ್ಲಾ ತರದ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಟ್ರಯಲ್ ರೌಂಡ್ ಸಹ ನಡೆಸಿರ್ತಾರೆ. ಆ ಒಂದು ಟ್ರಯಲ್ ರೌಂಡ್ ಅಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಹಣನು ಸಹ ಜಮಾ ಆಗಿರುತ್ತೆ. ಸೊ ಆ ಒಂದು ಟೈಮ್ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಆಯ್ತಾ, ಟ್ರಯಲ್ ರೌಂಡ್ ಅಂತ ಅಂದ್ರೆ ಕೇವಲ 5ರಿಂದ 10% ಫಲಾನುಭವಿಗಳಿಗೆ ಬಂದಿರುತ್ತೆ. ಹಂಗೇನಾದ್ರೂ ಟ್ರಯಲ್ ರೌಂಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿತ್ತು ಅಂತ ಅಂದ್ರೆ ನೆಕ್ಸ್ಟ್ ನಾಳೆಯಿಂದನೇ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಹಣ ಜಮಾ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರನ್ನು ಸಹ ಒಂದ್ಸಲಿ ಅದನ್ನ ಕನ್ಫರ್ಮ್ ಮಾಡಿ. ಅಫಿಷಿಯಲ್ ಆಗಿ ನಮ್ಗೆ ಇನ್ನೂ ಸಹ ಗೊತ್ತಾಗ್ತಿಲ್ಲ 30ನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಮಗೆ ಜಸ್ಟ್ ಅಫಿಷಿಯಲ್ ಆಗಿ ಏನ್ ಇನ್ಫಾರ್ಮೇಶನ್ ಗೊತ್ತಾಗ್ತಿದೆ 30ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬರುತ್ತೆ. ಮೇ ತಿಂಗಳಲ್ಲಿ ಕೇವಲ 2,000 ಹಣ ಮಾತ್ರ ಬರುತ್ತೆ. ಯಾವುದೇ ತರದ 4,000 ಹಣ ಆದ್ರೆ ಜಮಾ ಆಗೋದಿಲ್ಲ
ಓಕೆನಾ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ ನಿಮ್ಗೆ 28, 29ನೇ ಕಂತಿನ ಹಣ ಜಮಾ ಆಯ್ತಾ ಅಥವಾ ಇನ್ನೂ ಪೆಂಡಿಂಗ್ ಇದೆಯಾ ಏನೋ ಅಂತ ಹೇಳ್ಬಿಟ್ಟು, ಜೊತೆಗೆ 30ನೇ ಕಂತಿನ ಹಣ ಯಾರಿಗಾದ್ರೂ ಜಮಾ ಆಗಿದ್ರೆ ಅಥವಾ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.